ಬಿಜೆಪಿಯ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ಸದನದಲ್ಲಿ ಒಂದು ಗಂಭೀರವಾದಂತ ಮತ್ತು ಸುದೀರ್ಘವಾದಂತ ಉತ್ತರವನ್ನ ಕೊಟ್ಟಿದ್ದೀರಿ. ಆದರೂ ಕೂಡ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸಿದೆ. ನಿಮ್ಮ ರಾಜೀನಾಮೆಗೆ ಒತ್ತಾಯಿಸ್ತಾ ಇದೆ. ನಿಮ್ಮ ಉತ್ತರ ಏನು ಸರ್? ರಾಜಕಾರಣದಲ್ಲಿ ನಾನು ಸುಧಾರಣೆ ತಂದಿದ್ದೀನಿ. ರಾಜಕಾರಣಕ್ಕೆ ಬಂದ ನಂತರ ಈ ಭ್ರಷ್ಟಾಚಾರಗಳು ಏನೇನು ನಡೀತಾವೋ ಅವೆಲ್ಲವೂ ಕಡಿವಾಣ ಹಾಕಲಿಕ್ಕೆ ನನ್ನ ಡಿಪಾರ್ಟ್ಮೆಂಟ್ನ ತಂದಿದ್ದೀನಿ ಅಂತ ನಿನ್ನೆ ಹೇಳಿದ್ದೀನಿ. ನನ್ನ ಮೇಲೆ ಯಾರು ದೂರು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿ ಯಾರು ಅನ್ನೋದು ಹೇಳಿದ್ದೀನಿ. ಇವರು ದುರುದ್ದೇಶದಿಂದ ರಾಜಕೀಯವಾಗಿ ನನ್ನ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಹಾಗೂ ಏನು ನರೇಗಾ ಯೋಜನೆ ಚರ್ಚೆ ಅದು ಆಗಬಾರ್ದು ಇಂಥ ದುರುದ್ದೇಶದಿಂದ ಈ ಕೃತ್ಯಕ್ಕೆ ಇಳಿದಿದ್ದಾರೆ. ಇದು ಸಫಲತೆ ಆಗೋದಿಲ್ಲ. ಯಾಕೋ ವಿರೋಧ ಪಕ್ಷದ ನಾಯಕರು ದಾರಿ ತಪ್ತಾ ಇದ್ದಾರೆ. ಯಾರು ಪ್ರೆಷರ್ ಇದೇನೋ ಏನಿದೇನೋ ಗೊತ್ತಿಲ್ಲ. ಯಾರ್ಯಾರು ವ್ಯಕ್ತಿಗಳ ಮೇಲೆ ಯಾರು ನಂಬಿ ಅವರು ಇಲ್ಲಿ ಅಸೆಂಬ್ಲಿಯಾಗ ಮಾತಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿತ್ತು. ನಿನ್ನೆ ಧರಣಿಯಲ್ಲಿ ತಮಗೆ ನಿದ್ದೆನೇ ಬರಲಿಲ್ಲ ಈ ಲೂಟಿಯಿಂದ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಇದು ಕೇವಲ ರಾಜಕೀಯದ ಮಾತಾ ಅಥವಾ ಏನಾದರೂ ಅಸಲಿಯತ್ತಿದೆಯಾ? ಅವ್ರಿಗೆ ಏನು ಅದಕ್ಕೆ ನಿದ್ದೆ ಬಂದಿಲ್ಲ, ಅವ್ರಿಗೆ ಕೇಳಿ, ನನಗೆ ಹಂಗೆ ಗೊತ್ತಾಗೋದು. ಸರ್, ಈಗ ಸೆಷನ್ ಮುಗಿದ ಬಳಿಕವೂ ಕೂಡ ರಾಜೀನಾಮೆಗೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾರು ಬೇಡ್ತಾರೆ? ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಡತ್ತೆ ಹೇಳಕ್ಕಾಗತ್ತೆ? ಮಾಡ್ಕೊಳ್ಳಿ. ಇದಿಷ್ಟು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರ ನಡೆದಿಲ್ಲ ಮತ್ತು ರಾಜಕೀಯ ಕಾರಣಕ್ಕೋಸ್ಕರವೇ ಈ ರೀತಿಯ ಆಪಾದನೆಯನ್ನ ಮಾಡಲಾಗ್ತಿದೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಬಿಜೆಪಿಯ ನಾಯಕರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ಸದನದಲ್ಲಿ ಒಂದು ಗಂಭೀರವಾದಂತ ಮತ್ತು ಸುದೀರ್ಘವಾದಂತ ಉತ್ತರವನ್ನ ಕೊಟ್ಟಿದ್ದೀರಿ. ಆದರೂ ಕೂಡ ಬಿಜೆಪಿ ಅಹೋರಾತ್ರಿ ಧರಣಿಯನ್ನ ನಡೆಸಿದೆ. ನಿಮ್ಮ ರಾಜೀನಾಮೆಗೆ ಒತ್ತಾಯಿಸ್ತಾ ಇದೆ. ನಿಮ್ಮ ಉತ್ತರ ಏನು ಸರ್? ರಾಜಕಾರಣದಲ್ಲಿ ನಾನು ಸುಧಾರಣೆ ತಂದಿದ್ದೀನಿ. ರಾಜಕಾರಣಕ್ಕೆ ಬಂದ ನಂತರ ಈ ಭ್ರಷ್ಟಾಚಾರಗಳು ಏನೇನು ನಡೀತಾವೋ ಅವೆಲ್ಲವೂ ಕಡಿವಾಣ ಹಾಕಲಿಕ್ಕೆ ನನ್ನ ಡಿಪಾರ್ಟ್ಮೆಂಟ್ನ ತಂದಿದ್ದೀನಿ ಅಂತ ನಿನ್ನೆ ಹೇಳಿದ್ದೀನಿ. ನನ್ನ ಮೇಲೆ ಯಾರು ದೂರು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿ ಯಾರು ಅನ್ನೋದು ಹೇಳಿದ್ದೀನಿ. ಇವರು ದುರುದ್ದೇಶದಿಂದ ರಾಜಕೀಯವಾಗಿ ನನ್ನ ಮೇಲೆ ಪ್ರೆಷರ್ ಹಾಕಲಿಕ್ಕೆ ಹಾಗೂ ಏನು ನರೇಗಾ ಯೋಜನೆ ಚರ್ಚೆ ಅದು ಆಗಬಾರ್ದು ಇಂಥ ದುರುದ್ದೇಶದಿಂದ ಈ ಕೃತ್ಯಕ್ಕೆ ಇಳಿದಿದ್ದಾರೆ. ಇದು ಸಫಲತೆ ಆಗೋದಿಲ್ಲ. ಯಾಕೋ ವಿರೋಧ ಪಕ್ಷದ ನಾಯಕರು ದಾರಿ ತಪ್ತಾ ಇದ್ದಾರೆ. ಯಾರು ಪ್ರೆಷರ್ ಇದೇನೋ ಏನಿದೇನೋ ಗೊತ್ತಿಲ್ಲ. ಯಾರ್ಯಾರು ವ್ಯಕ್ತಿಗಳ ಮೇಲೆ ಯಾರು ನಂಬಿ ಅವರು ಇಲ್ಲಿ ಅಸೆಂಬ್ಲಿಯಾಗ ಮಾತಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಚೆನ್ನಾಗಿತ್ತು. ನಿನ್ನೆ ಧರಣಿಯಲ್ಲಿ ತಮಗೆ ನಿದ್ದೆನೇ ಬರಲಿಲ್ಲ ಈ ಲೂಟಿಯಿಂದ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಇದು ಕೇವಲ ರಾಜಕೀಯದ ಮಾತಾ ಅಥವಾ ಏನಾದರೂ ಅಸಲಿಯತ್ತಿದೆಯಾ? ಅವ್ರಿಗೆ ಏನು ಅದಕ್ಕೆ ನಿದ್ದೆ ಬಂದಿಲ್ಲ, ಅವ್ರಿಗೆ ಕೇಳಿ, ನನಗೆ ಹಂಗೆ ಗೊತ್ತಾಗೋದು. ಸರ್, ಈಗ ಸೆಷನ್ ಮುಗಿದ ಬಳಿಕವೂ ಕೂಡ ರಾಜೀನಾಮೆಗೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾರು ಬೇಡ್ತಾರೆ? ರಾಜಕಾರಣ ಮಾಡೋರು ರಾಜಕಾರಣ ಮಾಡಬೇಡತ್ತೆ ಹೇಳಕ್ಕಾಗತ್ತೆ? ಮಾಡ್ಕೊಳ್ಳಿ. ಇದಿಷ್ಟು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರ ನಡೆದಿಲ್ಲ ಮತ್ತು ರಾಜಕೀಯ ಕಾರಣಕ್ಕೋಸ್ಕರವೇ ಈ ರೀತಿಯ ಆಪಾದನೆಯನ್ನ ಮಾಡಲಾಗ್ತಿದೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.